ನಮಸ್ಕಾರ ಸ್ನೇಹಿತರೆ. ಸದ್ಯ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿಯಲ್ಲಿ ಒಂದು ಕಥೆ ಆದ್ರೆ ಕಾಂಗ್ರೆಸ್ನಲ್ಲೇ ಮತ್ತೊಂದು ಕಥೆ. ಒಂದ್ ಕಡೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಯಾರಾಗಬೇಕು, ಯಾರಿಗೆ ನಾಯಕ ಪಟ್ಟ ಸಿಗ್ಬೇಕನ್ನೋ ಕಿತ್ತಾಟ ಆದ್ರೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಯಾರಿಗೆ, ಸಿದ್ದರಾಮಯ್ಯ ಅವರ ನೆಕ್ಸ್ಟ್ ಉತ್ತರಾಧಿಕಾರಿ ಯಾರು ಈಗ ರೇಸ್ ನಲ್ಲಿ ಇರುವಂತವ್ರು ಮತ್ತು ಯಾರನ್ನ ಉರುಳಿಸಿ ಯಾರು ಅಧಿಕಾರಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಈ ರೀತಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಬಹಳ ಮುಖ್ಯವಾಗಿ ಒಂದು ಹಂತಕ್ಕೆ ಸತೀಶ್ ಜಾರಕಿಹೊಳಿ ವರ್ಸಸ್ ಡಿ.ಕೆ. ಶಿವಕುಮಾರ್ ಲೆಕ್ಕಾಚಾರ ಇತ್ತು. ಇವರಿಬ್ಬರ ನಡುವಿನ ಶೀತಲ ಸಮರ ಈಗ ಒಂದು ಹಂತಕ್ಕೆ ಬಂದಿದೆ. ಹೈಕಮಾಂಡ್ ಯಾವಾಗ ಮಧ್ಯಪ್ರವೇಶ ಮಾಡ್ತೋ ಆಗಿನಿಂದ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಬೇಕು, ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂಥದ್ದು ಸತ್ಯ. ಆದ್ರೆ ಸಿದ್ದರಾಮಯ್ಯ ಅವರು ಇದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದ ಪ್ರಯತ್ನ ಮಾಡಿ ತಾವು ಎಷ್ಟು ದಿನ ಸಾಧ್ಯನೋ ಅಷ್ಟು ದಿನ ಮುಂದುವರಿಯುವಂತ ಪ್ರಯತ್ನದಲ್ಲಿದ್ದಾರೆ. ಜೊತೆಗೆ ಹೈಕಮಾಂಡ್ ನ ಮುಂದೆ ತಮ್ಮ ವರ್ಚಸ್ಸನ್ನ ಮುಂದುವರಿಸ್ತಾ ತಮ್ಮ ಪ್ರಭಾವವನ್ನು ಬೀರೋದಕ್ಕೆ ಇಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ 2.5 ವರ್ಷಕ್ಕೆ ಅಧಿಕಾರ ಮೊಟಕುಗೊಳ್ಳುತ್ತೆ ಅಥವಾ ಪವರ್ ಶೇರಿಂಗ್ ಸಿಸ್ಟಮ್ ನಲ್ಲಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಯಾವಾಗ ಸಿದ್ದರಾಮಯ್ಯ ಅವರ ಜನಪ್ರಿಯ ಯೋಜನೆಗಳು ಕೈ ಹಿಡಿತೋ, ಯಾವಾಗ ಕರ್ನಾಟಕದ ಜನರ ಆಶೀರ್ವಾದ ಸಿದ್ದರಾಮಯ್ಯ ಅವರ ಮೇಲಿದೆ ಅನ್ನುವಂತ ಲೆಕ್ಕಾಚಾರ ಬಂದಿದ್ಯೋ, ಯಾವಾಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಸಿದ್ದರಾಮಯ್ಯ ಅವರಿಗೆ ಹತ್ತಿರ ಆದ್ರೋ ಆಗ ಒಂದು ರಾಜಕೀಯ ಲೆಕ್ಕಾಚಾರ ಬದಲಾಗಿದೆ. ಅಂದ್ರೆ ಒಂದು ಅರ್ಥದಲ್ಲಿ ಇಲ್ಲಿ ಹಿನ್ನಡೆ ಆಗಿರುವಂತದ್ದು ಡಿ.ಕೆ. ಶಿವಕುಮಾರ್ ಅವರಿಗೆ ಅಂತ ಹೇಳ್ಬೋದು. ಡಿ.ಕೆ. ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷರಿರ್ಬೋದು ಅಥವಾ ಸೋನಿಯಾ ಗಾಂಧಿ ಹೈಕಮಾಂಡ್ ನ ಎಲ್ಲಾ ನಾಯಕರನ್ನ ಓಲೈಸಿ ಕರ್ನಾಟಕದ ಸಿಎಂ ಆಗ್ತಾರೆ ಅಂತೇಳಿ. ಆದ್ರೆ ಸಿದ್ದರಾಮಯ್ಯ ಕೊಟ್ಟಿರುವಂತಹ ತಿರುಗೇಟಿಗೆ, ಅವರು ಆಡಿರುವಂತಹ ಚಾಣಕ್ಯ ನೀತಿಗೆ ಇಲ್ಲಿ ಖುದ್ದು ಡಿ.ಕೆ. ಶಿವಕುಮಾರ್ ತತ್ತರಿಸಿದ್ದಾರೆ. ಆದ್ರೆ ಈಗಿರುವಂತಹ ಎಲ್ಲಾ ಬೆಳವಣಿಗೆ ಮತ್ತು ವಿಚಾರಗಳು ಡಿ.ಕೆ. ಶಿವಕುಮಾರ್ ಅವರ ಸುತ್ತಲೇ ನಡೀತಾ ಇದೆ. ಯಾಕೆಂದ್ರೆ ಅವರಿಟ್ಟಿರುವಂತಹ ಕೆಲವೊಂದು ಹೆಜ್ಜೆಗಳು, ಕೆಲವೊಂದು ನಿರ್ಧಾರಗಳು ಅವರನ್ನ ಅನುಮಾನದಿಂದ ಸ್ವತಃ ಕಾಂಗ್ರೆಸ್ ನಾಯಕರೇ ನೋಡುವಂತ ಪರಿಸ್ಥಿತಿ ಬಂದಿದೆ. ಸ್ನೇಹಿತರೆ, ಇದಕ್ಕೆ ಮುಖ್ಯ ಕಾರಣ ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ಹಿಂದುತ್ವವನ್ನ ಎತ್ತಿ ಹಿಡಿತಾ ಇದ್ದಾರೆ. ಹಿಂದುತ್ವಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ. ದೇವಸ್ಥಾನ, ಮಠ, ಮಂದಿರ ಅಂತ ತಿರುಗಾಡ್ತಾ ಇದ್ದಾರೆ. ಓಕೆ, ಇದು ಹೊಸತಲ್ಲ ಅಂತ ಹೇಳ್ಬೋದು. ಆದ್ರೆ ಕುಂಭಮೇಳಕ್ಕೆ ಡಿ.ಕೆ. ಶಿವಕುಮಾರ್ ಹೋಗಿದ್ದು ಕಾಂಗ್ರೆಸ್ ವಲಯದಲ್ಲೇ ದೊಡ್ಡ ಬಿರುಗಾಳಿಯನ್ನ ಎಬ್ಸಿದೆ. ಯಾಕೆಂದ್ರೆ ಕುಂಭಮೇಳ ಶುರುವಾದಾಗಿನಿಂದ ಕಾಂಗ್ರೆಸ್ ಕುಂಭಮೇಳದ ವಿರುದ್ಧನೇ ಬೆಂಕಿ ಕಾರಿತ್ತು, ಕೆಂಡ ಕಾರಿತ್ತು. ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇದರ ವಿರುದ್ಧ ಟೀಕೆಯನ್ನ ವ್ಯಕ್ತಪಡಿಸಿದ್ರು. ಕುಂಭಮೇಳಕ್ಕೆ ಹೋದ್ರೆ ಬಡತನ ನೀಗುತ್ತಾ, ರೋಗ ನೀಗುತ್ತಾ ಅಂತ ಟೀಕೆಯನ್ನ ಮಾಡಿದ್ರು. ಆದ್ರೆ ಈ ಟೀಕೆಗಳ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿದ್ರು, ತಮ್ಮ ಕುಟುಂಬ ಸಮೇತರಾಗಿ ಹೋಗಿದ್ರು. ಇದು ದೊಡ್ಡ ಮಟ್ಟದ ಪ್ರಶ್ನೆಯನ್ನ ಹುಟ್ಟುಹಾಕ್ತು. ಇದು ಬೇಕು ಅಂತಾನೆ ಹೋಗಿದ್ದಾರೋ ಅಥವಾ ಪ್ರೀ ಪ್ಲಾನ್ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಕೊಡುವ ಉದ್ದೇಶದಿಂದ ಡಿ.ಕೆ. ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಒಂದು ವಿಶ್ಲೇಷಣೆ. ಸ್ನೇಹಿತರೆ, ಕುಂಭಮೇಳದ ವಿಚಾರ ಇನ್ನು ಭುಗಿಲೇಳ್ತಿರುವಾಗಲೇ ಕಾಂಗ್ರೆಸ್ ವಲಯದಲ್ಲಿ ಹೈಕಮಾಂಡ್ ನಲ್ಲಿ ಕೂಡ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ಪ್ರಧಾನ ಕಾರ್ಯದರ್ಶಿಗಳು ಕೂಡ ಇದಕ್ಕೆ ಟೀಕೆ ವ್ಯಕ್ತಪಡಿಸಿದ್ರು. ಯಾಕೆಂದ್ರೆ ನಮ್ಮ ಸೈದ್ಧಾಂತಿಕ ನಿಲುವಿಗೆ ಇದು ಬಹಳ ವಿರೋಧವಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಇಡ್ತಿರುವಂತಹ ಹೆಜ್ಜೆ ನಮ್ಮಲ್ಲಿ ಗೊಂದಲ ಉಂಟು ಮಾಡುತ್ತೆ ಅಂತೇಳಿ ಬಹಳ ನೇರವಾಗಿ ಹೈಕಮಾಂಡ್ಗೆ ದೂರನ ಕೂಡ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಈ ವಿಚಾರದಲ್ಲಿ ಸೋನಿಯಾ ಗಾಂಧಿ ಆಗ್ಲಿ, ರಾಹುಲ್ ಗಾಂಧಿ ಆಗ್ಲಿ ಅಥವಾ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಆಗ್ಲಿ ಪ್ರತ್ಯುತ್ತರವನ್ನ ಕೊಟ್ಟಿಲ್ಲ. ಯಾಕೆಂದ್ರೆ ಅವರು ಮಾತಾಡ್ಬೇಕಾಗಿರುವಂತದ್ದು ಯಾರೋ ಸಾಮಾನ್ಯ ನಾಯಕನ ವಿರುದ್ಧ ಅಲ್ಲ, ಡಿ.ಕೆ. ಶಿವಕುಮಾರ್ ವಿರುದ್ಧ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಕರ್ನಾಟಕದಲ್ಲಿ ಹೊಂದಿರುವಂತಹ ತಾಕತ್ತೇನು, ನೆಟ್ವರ್ಕ್ ಏನು, ಅವರ ಶಕ್ತಿಯಿಂದ ಏನೇನು ಮಾಡೋದಕ್ಕೆ ಸಾಧ್ಯ, ಅಧಿಕಾರವನ್ನ ಹೇಗೆ ಬಳಸ್ಕೊಂಡು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ನೆಲೆಗಾಣಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಹೀಗೆ ಕುಂಭಮೇಳದ ಈ ವಿಚಾರ ಇನ್ನೂ ಕೂಡ ಹಸಿಯಾಗಿರುವಾಗಲೇ ಡಿ.ಕೆ. ಶಿವಕುಮಾರ್ ಕೊಟ್ಟಿರುವಂತಹ ಮತ್ತೊಂದು ಶಾಕ್ನಿಂದ ಬಹುಶಃ ಕಾಂಗ್ರೆಸ್ ಚೇತರಿಸ್ಕೊಳ್ಳೋದಕ್ಕೆ ಬಹಳ ಹೊತ್ತು ಬೇಕಾಗತ್ತೆ. ಅದೇನಂತ ಹೇಳಿದ್ರೆ, ಬಿಜೆಪಿಯ ಚಾಣಕ್ಯ ಅಥವಾ ಹಿರಿಯ ನಾಯಕ ಅಮಿತ್ ಶಾ ಜೊತೆಗೆ ಈಗ ವೇದಿಕೆಯನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇದ್ಯಾವುದು ಸರ್ಕಾರಿ ಕಾರ್ಯಕ್ರಮ ಅಥವಾ ಪ್ರಾಯೋಜಿತ ಕಾರ್ಯಕ್ರಮ ಅಲ್ಲ, ಖಾಸಗಿ ಕಾರ್ಯಕ್ರಮದಲ್ಲಿ ಅಂದ್ರೆ ಇಶಾ ಫೌಂಡೇಶನ್ ನ ಸದ್ಗುರು ವಾಸುದೇವ್ ಅವರ ಕಾರ್ಯಕ್ರಮದಲ್ಲಿ, ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆಗೆ ಡಿ.ಕೆ. ಶಿವಕುಮಾರ್ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿ ಕಾರ್ಯಕ್ರಮದಲ್ಲಿ ಇಬ್ರು ಕೂಡ ಜೊತೆಯಾಗಿ ಇದ್ರು, ಸಾಕಷ್ಟು ಮಾತುಕತೆಯನ್ನು ನಡೆಸಿದ್ರು. ಜಗ್ಗಿ ವಾಸುದೇವ್ ಇವರಿಬ್ಬರನ್ನ ಒಟ್ಟಿಗೆ ಆಹ್ವಾನ ಕೊಟ್ಟಿದ್ರು. ಅಮಿತ್ ಶಾ ಬರ್ತಾರೆ ಅಂತ ಗೊತ್ತಿದ್ರು ಕೂಡ ಈ ಆಹ್ವಾನವನ್ನ ಡಿ.ಕೆ. ಶಿವಕುಮಾರ್ ಒಪ್ಕೊಂಡು ಅಲ್ಲಿಗೆ ಹೋಗಿದ್ರು. ಈಗ ಮತ್ತೊಂದು ಸುತ್ತಿನ ವಿವಾದ ಇದು ಸೃಷ್ಟಿಯಾಗಿದೆ. ಯಾಕೆಂದ್ರೆ ಧರ್ಮಗಳ ಆಧಾರದಲ್ಲಿ ಬಿಜೆಪಿ ರಾಜಕೀಯ ಮಾಡುತ್ತೆ ಅಂತ ಆರೋಪ ಕಾಂಗ್ರೆಸ್ ಮಾಡ್ತಾ ಇತ್ತು. ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು. ಆದ್ರೆ ಈಗ ಖುದ್ದು ಕೆಪಿಸಿಸಿ ಅಧ್ಯಕ್ಷರೇ ಈ ರೀತಿ ಕುಂಭಮೇಳಕ್ಕೆ ಹೋಗೋದು, ಇಶಾ ಫೌಂಡೇಶನ್ಗೆ ಹೋಗೋದು, ಶಿವರಾತ್ರಿಯಲ್ಲಿ ಭಾಗವಹಿಸೋದು, ಅಮಿತ್ ಶಾ ಜೊತೆಗೆ ವೇದಿಕೆಯನ್ನು ಶೇರ್ ಮಾಡುವಂಥದ್ದು ಸ್ನೇಹಿತರೆ
ಅಮಿತ್ ಶಾ ಜೊತೆಗೆ ಡಿ ಕೆ ಶಿವಕುಮಾರ್ ಕಾಣಿಸ್ಕೊಂಡಿರುವಂಥದ್ದು ಕಾಂಗ್ರೆಸ್ನವರಿಗೆ ಮೆಣಸಿನಕಾಯಿ ಇಟ್ಟಂತಾಗಿದೆ. ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ನ ನಾಯಕರು ಹೇಳೋ ಪ್ರಕಾರ ರಾಹುಲ್ ಗಾಂಧಿ ಅವರಿಗೆ ಪದೇ ಪದೇ ಅವಮಾನವನ್ನ ಮಾಡಿದ್ರು, ಸದ್ಗುರು ಕೂಡ ಅವಮಾನ ಮಾಡಿದ್ರು. ಅಮಿತ್ ಶಾ ಅಂತೂ ಪಕ್ಕಾ ಎದುರಾಳಿಯಾಗಿ ನಿಂತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಗೆ ಹೋಗೋದಕ್ಕೆ ಸಾಧ್ಯ? ಇದು ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರ ನಡುವೆ ಸಾಕಷ್ಟು ಗೊಂದಲಕ್ಕೆ ಕಾರಣವಾಗಿದೆ ಮತ್ತು ಈ ನಡೆಯನ್ನ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸಾಕಷ್ಟು ಮಂದಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇದಕ್ಕೆಲ್ಲದಕ್ಕೂ ಉತ್ತರವನ್ನ ಕೊಡೋದಕ್ಕೆ ಅಂತಾನೆ ಡಿ ಕೆ ಶಿವಕುಮಾರ್ ಬಹುಶಃ ಸಜ್ಜಾಗಿದ್ರು ಅನ್ಸುತ್ತೆ. ಕುಂಭಮೇಳದಿಂದ ಹಿಡಿದು ಅಥವಾ ಈ ಸದ್ಗುರು ವಿಚಾರದಲ್ಲಿರ್ಬೋದು, ಎಲ್ಲದಕ್ಕೂ ಅವರು ಈಗ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ, ನಾನು ಒಬ್ಬ ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗೇ ನಾನು ಸಾಯ್ತೀನಿ. ಕುಂಭಮೇಳಕ್ಕೆ ಹೋಗುವಂಥದ್ದು ನನ್ನ ನಂಬಿಕೆ, ಅದು ರಾಜಕೀಯ ಅಲ್ಲ. ಹಾಗೆ ಇಶಾ ಫೌಂಡೇಶನ್ಗೆ ಹೋಗುವಂಥದ್ದು ನನ್ನ ವೈಯಕ್ತಿಕ ಇಚ್ಛೆ ಹೊರತು ಇಲ್ಲಿ ಕಾಂಗ್ರೆಸ್ ಆಗಲಿ ರಾಜಕೀಯವಾಗಿ ಬರೋದಿಲ್ಲ. ಜಗ್ಗಿ ವಾಸುದೇವರವರು ಮೂಲತಃ ಮೈಸೂರಿನವರು, ಬಹಳ ವರ್ಷದ ಪರಿಚಯ ಇದ್ದಂಥವರು. ಅವರು ನನಗೆ ಆಹ್ವಾನ ಕೊಟ್ಟಾಗ ನಾನೊಬ್ಬ ಶಿವನ ಆರಾಧಕನಾಗಿ ಹೋಗದೇ ಇರಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಜೊತೆಗೆ ಕುಂಭಮೇಳ ಅನ್ನುವಂಥದ್ದು ಯೋಗಿ ಆದಿತ್ಯನಾಥ್ ಅಂತ CM ಆದಂಥವರು ಅಂತಹ ದೊಡ್ಡ ಈವೆಂಟ್ ಅನ್ನ ಆರ್ಗನೈಸ್ ಮಾಡಿರೋ ರೀತಿ ನಮ್ಗೆಲ್ರಿಗೂ ಮಾದರಿ. ಬಹಳ ಅದ್ಭುತವಾಗಿ ಕೋಟ್ಯಾಂತರ ಜನರನ್ನ ಸಂಭಾಳಿಸಿದ್ದಾರೆ ಅಂತ ಹೊಗಳಿದ್ದಾರೆ. ಅಂದ್ರೆ ಒಂದು ಕಡೆ ಟೀಕೆ ಮಾಡಿದವರಿಗೆ ಕ್ಲಾರಿಟಿಯನ್ನ ಕೊಡುವ ಭರದಲ್ಲಿ ಡಿ ಕೆ ಶಿವಕುಮಾರ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಇಲ್ಲಿ ಹೊಗಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದು ಮತ್ತಷ್ಟು ಪರಿಸ್ಥಿತಿಯನ್ನು ಬಿಗಡಾಯಿಸುವಂತೆ ಮಾಡಿದೆ. ಜೊತೆಗೆ ಅಮಿತ್ ಶಾ ಜೊತೆಗೆ ಕಾಣಿಸ್ಕೊಳ್ಳುವಂತ ಅವಶ್ಯಕತೆ ಏನಿತ್ತು ಅನ್ನೋದಕ್ಕೆ ಅವರು ಉತ್ತರವನ್ನ ಕೊಟ್ಟಿಲ್ಲ. ಬದಲಾಗಿ ಒಂದಷ್ಟು ಪ್ರಶ್ನೆಗಳನ್ನ ಡಿ ಕೆ ಶಿವಕುಮಾರ್ ನಡೆ ಹುಟ್ಟು ಹಾಕಿದೆ. ಇದರ ಜೊತೆಗೆ ಬಿಜೆಪಿ ಅಧ್ಯಕ್ಷ BY ವಿಜೇಂದ್ರ ಕೂಡ ಒಂದಷ್ಟು ಈ ಸಂದರ್ಭವನ್ನು ಬಳಸ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಆಪ್ತವಾಗಿ ಗುರುತಿಸ್ಕೊಳ್ತಿರೋ ಹಿಂದೆ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಸದ್ಯದಲ್ಲಿ ನಡೆಯುತ್ತೆ ಅನ್ನುವಂತಹ ಮುನ್ಸೂಚನೆ ಇದಾಗಿದೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ನೇರವಾಗಿ ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ನಾನು ಬಿಜೆಪಿಗೆ ಹೋಗೋದಾಗ್ಲಿ ಅಥವಾ ಬಿಜೆಪಿಯ ನಾಯಕರೊಂದಿಗೆ ಗುರುತಿಸ್ಕೊಳ್ಳೋದಾಗ್ಲಿ ಬೇರೆ ಯಾವುದು ಅರ್ಥ ಇಲ್ಲ. ನಾನೊಬ್ಬ ನಾಯಕನಾಗಿ ಕಾಂಗ್ರೆಸ್ನ ಮನೆ ನನಗಿದೆ, ಹೀಗಾಗಿ ನಾನು ಇದಕ್ಕೆ ದ್ರೋಹ ಬಗೆಯೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ನ ಬೇರೆ ನಾಯಕರಲ್ಲಿ ಮತ್ತು ಅಲ್ಲಿರುವ ಕಾರ್ಯಕರ್ತರಲ್ಲಿ ಎಷ್ಟರ ಮಟ್ಟಿಗೆ ಗೊಂದಲ ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನ ಬಹುಶಃ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಯಾವುದೇ ಲೆಕ್ಕಾಚಾರ ಇಲ್ಲದೆ, ಯಾವುದೇ ಮುಂದಾಲೋಚನೆ, ದೂರದೃಷ್ಟಿ ಇಲ್ಲದೆ ಈ ರೀತಿ ನಿರ್ಧಾರಗಳನ್ನ ಮಾಡೋದಿಲ್ಲ ಅನ್ನುವಂಥದ್ದು ಸತ್ಯ. ಹೀಗಾಗಿ ಕುಂಭಮೇಳಕ್ಕೆ ಹೋಗಿದ್ದಿರ್ಬೋದು, ಅಮಿತ್ ಶಾ ಜೊತೆಗೆ ಕಾಣಿಸ್ಕೊಂಡಿದ್ದಿರ್ಬೋದು, ಅಥವಾ ಈಗ ಇಶಾ ಫೌಂಡೇಶನ್ಗೆ ಹೋಗಿದ್ದಿರ್ಬೋದು, ಇದೆಲ್ಲರ ಹಿಂದಿನ ಲೆಕ್ಕಾಚಾರ ಏನು ಅನ್ನುವಂಥದ್ದು ಸದ್ಯದಲ್ಲೇ ಬಯಲಾಗತ್ತೆ. ಸೊ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ದೊಡ್ಡದೊಂದು ಬಿರುಗಾಳಿ ಹೇಳುವ ಲಕ್ಷಣ ಇದೆ. ಅದೇನು ಯಾವ ಮಟ್ಟಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ. ಅಲ್ಲಿವರೆಗೂ ಪರ್ಣಿಕಾ ಟಿವಿಯನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದಿಸಿ. ಧನ್ಯವಾದ.